ಓಡ್ತಾ ಇತ್ತು ನಾನು ಕೊಟ್ಟಾಗ ನೀನು ಅದು ಪ್ರೆಸ್ ಆಗಿದೆ. ಬಂಧುಗಳೇ ನಮಸ್ಕಾರ. ನಾನು ರಾಜಣ್ಣ ಅಂತ, KRS ಪಕ್ಷದ ಹೊಸಕೋಟೆ ತಾಲೂಕಿನ ಪ್ರಧಾನ ಕಾರ್ಯದರ್ಶಿ. ನಮ್ಮೊಂದಿದ್ದಾರೆ ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಾರ್ಯದರ್ಶಿ ಶಶಿಕುಮಾರ್ ಅವರು, ಹಾಗೂ ನಮ್ಮ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಮಂಜಣ್ಣವರು, ಅದೇ ರೀತಿ ನಮ್ಮ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಾಮಂಜನಪ್ಪನವರು, ಸಂಘಟನಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಗಂಗಪ್ಪನವರು, ಮತ್ತು ಮುನ್ರಾಜ್ ಅವರು, ಮತ್ತು ಮಹಿಳಾ ಘಟಕದ ಒಂದು ಇಬ್ಬರು ಸದಸ್ಯರಿದ್ದಾರೆ. ಇವತ್ತು ಏನು ವಿಚಾರ ಅಂದರೆ, ನಾವು BO ಆಫೀಸ್ ಬಂದಿದ್ದೀವಿ. BO ಆಫೀಸಲ್ಲಿ ಈಗ ಖಾಸಗಿ ಶಾಲೆಗಳಲ್ಲಿ CBSE ಮತ್ತು ICSE ಸ್ಟೇಟ್ ಸಿಲೆಬಸ್ಗೆ ಎಷ್ಟೆಷ್ಟು ಫೀಸ್ ಕಲೆಕ್ಟ್ ಇದೆ, ಗೌರ್ಮೆಂಟ್ ಗೈಡ್ಲೈನ್ಸ್ ಎಷ್ಟಿದೆ ಅಂತ ಒಂದು RTI ಅರ್ಜಿ ಹಾಕಿದ್ದೀವಿ. ಆ ವಿಚಾರವಾಗಿ ಇವತ್ತು ಒಂದು ಎರಡು ಮಾತು ನಮ್ಮ ಶಶಿಕುಮಾರ್ ಅವರು ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಶಶಿಕುಮಾರ್, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಾರ್ಯದರ್ಶಿ ಹಾಗೂ ಹೊಸಕೋಟೆ ತಾಲೂಕು ಉಸ್ತುವಾರಿ. ಇವತ್ತು ಏನು ಹೊಸಕೋಟೆ ತಾಲೂಕಲ್ಲಿ ಸದಸ್ಯತ್ವ ಅಭಿಯಾನ ಅಂತ ಹಮ್ಮಿಕೊಂಡಿದ್ದೀವಿ. ಆ ಸದಸ್ಯತ್ವ ಅಭಿಯಾನದ ಜೊತೆಗೆ ಇವತ್ತು ಕ್ಷೇತ್ರದ ಶಿಕ್ಷಣಾಧಿಕಾರಿಗಳನ್ನು ಭೇಟಿ ಮಾಡಬೇಕು ಅಂತ ಬಂದಿದ್ದೀವಿ. ಇವತ್ತು ನಮ್ಮೊಟ್ಟಿಗೆ ತಾಲೂಕು ಅಧ್ಯಕ್ಷರಾದಂಥ ಮಂಜುನಾಥ್ ಅವರಿದ್ದಾರೆ, ವಿಡಿಯೋ ಮಾಡ್ತಕ್ಕಂಥ ಪ್ರಧಾನ ಕಾರ್ಯದರ್ಶಿ ರಾಜು ಅವರಿದ್ದಾರೆ, ಕಾರ್ಯದರ್ಶಿಗಳು ಸೋಮಶೇಖರ್ ಅವರಿದ್ದಾರೆ, ನಮ್ಮ ತಾಲೂಕು ಮುಖಂಡರು ಮುನ್ರಾಜ್ ಅವರಿದ್ದಾರೆ, ತಾಲೂಕು ಸಂಘಟನಾ ಕಾರ್ಯದರ್ಶಿ ಆಂಜನಪ್ಪ ಅವರಿದ್ದಾರೆ, ತಾಲೂಕು ಸಂಘಟನಾ ಕಾರ್ಯದರ್ಶಿ ರಾಮಾಂಜನಪ್ಪ ಅವರಿದ್ದಾರೆ, ಗಂಗಪ್ಪ ಅವರಿದ್ದಾರೆ. ಸೊ ಹೊಸದಾಗಿ ನಮ್ಮ ಪಕ್ಷಕ್ಕೆ ಮಹಿಳಾ ಘಟಕಕ್ಕೆ ಅಂತ ನಾವು ಆಯ್ಕೆ ಮಾಡಿದ್ದೀವಿ. ಅದರಲ್ಲಿ ಬಂದಿರತಕ್ಕಂಥ ಸೌಮ್ಯ ಅವರು, ಗೀತಾ ಅವರು, ಆಮೇಲೆ ಮುಕ್ತಿಯಾರವರು, ಇವರು ನಮ್ಮ ತಾಲೂಕು ಮುಖಂಡರು. ಸೊ ಇವರೆಲ್ಲ ಒಟ್ಟಿಗೆ ಸೇರಿ ನಾವು ಒಂದಷ್ಟು ಅಭಿಯಾನ ಮಾಡಬೇಕಾದ್ರೆ ಒಂದಷ್ಟು ಇವತ್ತೇನು ರಾಜ್ಯಾದ್ಯಂತ ಏನು ಖಾಸಗಿ ಶಾಲೆಗಳಿದೆ, ಖಾಸಗಿ ಶಾಲೆಗಳಲ್ಲಿ ಅತಿ ಹೆಚ್ಚು ಶುಲ್ಕ ವಿಧಿಸ್ತಾ ಇದ್ದಾರೆ ಅಂತೇಳಿ ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ಸೊ ಹಾಗಾಗಿ ನಾನು ನಮ್ಮ ತಾಲೂಕು ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿ ತಗೋಣ. ಇವತ್ತು ನಮ್ಮ ತಾಲೂಕಿನಲ್ಲಿ ಸಾಕಷ್ಟು ಖಾಸಗಿ ಶಾಲೆಗಳಿದೆ. ಅಲ್ಲೆಲ್ಲ CBSE ICSE ಸ್ಟೇಟ್ ಸಿಲೆಬಸ್ಗಳು ಅಂತೇಳಿ ಒಂದಷ್ಟು ಶುಲ್ಕ LKG ಇಂದ UKG ಅದರದ್ದೇ ಆದಂಥ ಒಂದು ಶುಲ್ಕ ಸರ್ಕಾರ ಒಂದು ಗೈಡ್ಲೈನ್ಸ್ ಕೊಟ್ಟಿರುತ್ತೆ. ಇಷ್ಟೇ ಶುಲ್ಕ ತಗೊಬೇಕು, ಇದೇ ಅಚ್ಚುಕಟ್ಟಲ್ಲಿ ಇದೇ ಒಂದು ಸುತ್ತೋಲೆ ಪ್ರಕಾರನೇ ನೀವು ನಡ್ಕೊಬೇಕು ಅಂಥೇಳಿ ಒಂದಷ್ಟು ಮಾನದಂಡಗಳಿರುತ್ತೆ ಶಾಲೆಗಳಲ್ಲಿ. ಯಾವನ್ನೂ ಅವರು ಸರಿಯಾದ ರೀತಿ ಕಾರ್ಯ ಚಟುವಟಿಕೆಗಳು ಮಾಡ್ತಾ ಇಲ್ಲ. ಅದನ್ನು ಒಂದಷ್ಟು ವೈಲೇಷನ್ ಮಾಡ್ತಾ ಇದ್ದಾರೆ. ಇವತ್ತೊಂದು ದಿವಸದಲ್ಲಿ ನಮ್ಮ ಪೋಷಕರು ಇರ್ತಾರೆ, ಮಕ್ಕಳು ಪಾಪ ಹಿಂದೆ ಕಾಲದಲ್ಲೆಲ್ಲ ಮಕ್ಕಳಿಗೆ ಒಂದಷ್ಟು ಎಜುಕೇಷನ್ ಕೊಡೋಕ್ಕೂ ಕಷ್ಟ ಇತ್ತು. ಸೊ ನಮ್ಮ ತಂದೆ ತಾಯಿಗಳು ನಮ್ಗೆ ಎಜುಕೇಷನ್ ಕೊಡೋಕ್ಕೂ ಸಾಕಷ್ಟು ಕಷ್ಟಪಟ್ಟಿದ್ರು. ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ಸೋಕ್ಕೂ ಅವ್ರಿಗೆ ಕಷ್ಟ ಇದ್ದಂಥ ದಿನಗಳು. ಸೊ ಹಾಗಾಗಿ ಇವತ್ತಿನ ದಿವಸದಲ್ಲಿ ತಂದೆ ತಾಯಿಗಳು ಏನು ಮಾಡ್ತಾರೆ, ತುಂಬ ಕಷ್ಟಪಡ್ತಾ ಇದ್ದಾರೆ. ಬೆಳಗ್ಗೆ ಎದ್ದಿರ್ತಾರೆ, ಗಂಡ ಹೆಂಡತಿ ಇಬ್ಬರು ಕೆಲಸಕ್ಕೆ ಹೋಗ್ತಾರೆ, ಮಕ್ಕಳು ಶಾಲೆಗೆ ಕಳಿಸ್ಬಿಟ್ಟು ಹೋಗ್ತಾರೆ. ಮಕ್ಕಳು ಮತ್ತೆ 4 ಗಂಟೆಗೆ ಬಂದರೆ ಅದು ಅವ್ರ ಮಕ್ಕಳನ್ನ ರಿಸೀವ್ ಮಾಡ್ಕೊಳ್ಳೋಕೆ ಸಮೇತ ಅವ್ರಿಗೆ ಸಮಯ ಇರೋಲ್ಲ. ಯಾರೋ ಪಕ್ಕದ ಮನೆಯಲ್ಲಿ ಹೋಗಿರ್ತಾರೆ. ಯಾಕಂದರೆ ದುಡಿಬೇಕು, ಆ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಿಸ್ಬೇಕು, ಆ ಮಕ್ಕಳಿಗೆ ಒಂದು ಒಳ್ಳೆ ದಾರಿ ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ಸಾಕಷ್ಟು ಕಷ್ಟಪಡ್ತಾ ಇದ್ದಾರೆ. ಆದರೆ ಪೋಷಕರ ಇಂಟೆನ್ಷನ್ ಏನು, ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋಗಬೇಕು, ಸಂಜೆ ಬರಬೇಕು, ಮಕ್ಕಳಿಗೊಂದಷ್ಟು ಟ್ಯೂಷನ್ ಹೇಳ್ಕೊಡ್ಬೇಕು, ಏನಾಯಿತು ಎತ್ತಾಯಿತು ಅಂತ ಒಂದಷ್ಟು ಕೇಳಬೇಕು. ವರ್ಷದ ಎಂಡ್ ಮುಗಿದ ತಕ್ಷಣ ಅಡ್ಮಿಷನ್ ಸ್ಟಾರ್ಟ್ ಆಗುತ್ತೆ. ಒಂದೊಂದು ಮಗುಗೆ 1 ಲಕ್ಷ, 1.5 ಲಕ್ಷ, 2 ಲಕ್ಷದವರೆಗೂ ತಗೊಳ್ಳೋಂಥ ಶಾಲೆಗಳಿದೆ. ಏನು ಮಾಡ್ತಾರೆ, ಒಂದಷ್ಟು ಚೀಟಿ ಹಾಕ್ಕೊಂಡಿರ್ತಾರೆ ಅಥವಾ ಒಂದಷ್ಟು ಸೇವಿಂಗಲ್ಲಿ ಇಟ್ಕೊಂಡಿರ್ತಾರೆ, ಏನೋ ಮಾಡ್ತಾರೆ. ಒಂದಷ್ಟು ದುಡ್ಡಿಲ್ಲದೆ ಇದ್ದಂಥವ್ರು ಸಾಲ ಮಾಡ್ತಾರೆ, ಬಡ್ಡಿಗೆ ತಗೊಳ್ತಾರೆ. ಸೊ ಇದೆಲ್ಲ ಮಾಡಿದಂಥವ್ರು ಏನು ಮಾಡ್ತಾರೆ, ಒಂದಷ್ಟು ಫೀಸ್ ಕಟ್ಟೋದಕ್ಕೆ ವ್ಯವಸ್ಥೆ ಮಾಡ್ತಾರೆ. ಫೀಸ್ ಕಟ್ಟಿ ಒಂದು ಅರ್ಧ ಕಟ್ತಾರೆ, ಇನ್ನು ಅರ್ಧಕ್ಕೆ ಸಾಕಷ್ಟು ಟಾರ್ಚರು ಕೊಡುತ್ತೆ ಶಾಲೆಗಳಲ್ಲಿ. ಆದರೆ ಅದನ್ನು ತಪ್ಪು ಅಂತ ನಾನು ಹೇಳಲ್ಲ. ಶಾಲೆ ನಡೆಸ್ಬೇಕಂದ್ರೆ ಒಂದು ಶುಲ್ಕ ಅಂತ ಇದ್ಮೇಲೆ ಅರ್ಧ ಕೊಟ್ಟು ಇನ್ನು ಅರ್ಧ ಕೊಡಬಾರ್ದು ಅಂತೆಲ್ಲ ಕೊಡಲೇಬೇಕು. ಅದಕ್ಕೆ ಆದಂಥ ಒಂದಷ್ಟು ಸಮಯ ತಗೊಂಡು ಕೊಡಲೇಬೇಕಾಗುತ್ತೆ. ಆಮೇಲೆ ಇವತ್ತಿನ ದಿವಸದಲ್ಲಿ ನನಗೆ ತಿಳಿದ ಹಾಗೆ ಖಾಸಗಿ ಶಾಲೆಗಳಲ್ಲಿ ಅತಿ ಹೆಚ್ಚು ಶುಲ್ಕ ತಗೊಳ್ತಾ ಇದ್ದಾರೆ ಅಂತೇಳಿ ನನಗೆ ಗಮನದಲ್ಲಿದೆ. ಯಾಕೆ ಅಂದರೆ ನಾನು ಒಬ್ಬ ಮಕ್ಕಳ ಪೋಷಕ, ಅಂದರೆ ನನಗೂ 2 ಮಕ್ಕಳಿದ್ದಾರೆ. ನನ್ನ ಮಕ್ಕಳು ಒಂದು ಖಾಸಗಿ ಶಾಲೆಯಲ್ಲಿ ಓದೋಂಥ ಒಂದು ಸಮಯದಲ್ಲಿ ಒಂದಷ್ಟು ಶುಲ್ಕ ತಗೊಳ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಸೊ ಆ ವಿಚಾರವಾಗಿ ನಾನೊಂದಷ್ಟು ಇದ್ರ ಬಗ್ಗೆ ಅಧ್ಯಯನ ಮಾಡಬೇಕು, ಇದ್ರ ಬಗ್ಗೆ ನಂಗೆ ಮಾಹಿತಿ ಬೇಕು. ಸರ್ಕಾರ ಎಷ್ಟು ಅನೌನ್ಸ್ ಮಾಡಿದೆ ಒಂದು ಖಾಸಗಿ ಶಾಲೆಗೆ, CBSE ICSE ಸ್ಟೇಟ್ ಸಿಲೆಬಸ್ಗೆ ಇಂತಿಷ್ಟೇ ತೊಗೊಬೇಕು ಅಂತೇಳಿ ಸರ್ಕಾರ ಆದೇಶಗಳು ಮಾಡಿದ್ದಾರೆ, ಸುತ್ತೋಲೆಗಳು ಹೊರಡಿಸಿದ್ದಾರೆ, ಒಂದಷ್ಟು ಗೈಡ್ಲೈನ್ಸು ಅವ್ರು ಕೊಟ್ಟಿರ್ತಾರೆ. ಇದನ್ನು ಪ್ರತಿಯೊಂದು ಅಡ್ಮಿಷನ್ ಸಂದರ್ಭದಲ್ಲಿ ನೋಟಿಸ್ ಬೋರ್ಡ್ ಮಾಡಬೇಕು. ಪ್ರತಿಯೊಂದು ಖಾಸಗಿ ಶಾಲೆಯಲ್ಲಿ ಎಂಟ್ರೆನ್ಸಲ್ಲೇ ನೋಟಿಸ್ ಬೋರ್ಡ್ ಮಾಡಬೇಕು. ಸರ್ಕಾರದ ಆದೇಶ ಇಷ್ಟೇ ಇದೆ, CBSEಗೆ ಇಷ್ಟೇ ತೊಗೊಬೇಕು ಅಂತೇಳಿ ಸರ್ಕಾರ ಹೊರಡಿಸಿರ್ತಕ್ಕಂಥ ಆದೇಶದ ಪ್ರತಿಗಳು. ಸೊ ಇದು ಕಂಪ್ಲೀಟು ನಮಗೆ ಒಂದಷ್ಟು ಆನ್ಲೈನಲ್ಲೂ ಸಿಗ್ಬೋದು. ಸೊ ಆನ್ಲೈನಲ್ಲಿ ಸಿಗೋದಕ್ಕಿಂತ ನಾವು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಎಷ್ಟರ ಮಟ್ಟಿಗೆ ನಮಗೆ ಇದನ್ನು ಒಂದಷ್ಟು ದಾಖಲೆಗಳು ಕೊಡ್ತಾರೆ ಅನ್ನೋದು ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ.
ಒಳ್ಳೆಯ ರೀತಿಯಲ್ಲಿ ದಾಖಲೆಗಳು ಕೊಡಬೇಕು. ಸೊ ಒಂದು ವೇಳೆ ಕೊಟ್ಟಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಅದು ಯಾವ ರೀತಿ ತಗೊಬೇಕು ಅಂತ ನಮಗೂ ಗೊತ್ತಿರುತ್ತೆ, ಅದು ತಗೊಳ್ತೀವಿ. ಹಾಗಾಗಿ ಇವತ್ತಿನ ಮಟ್ಟಿಗೆ ಏನು ಈಗ 2023ರಿಂದ ಒಂದು ವೇಳೆ ಇಲ್ಲಿ ಕಂಪ್ಲೇಂಟ್ ಬಂದಿರೋಬೋದು, ಬರದೇ ಇರೋಬೋದು. ಸೊ ಮುಂದಿನ ದಿನಗಳಲ್ಲಿ ನಾವು ಹೇಳ್ತಾ ಇದ್ದೀವಿ KRS ವತಿಯಿಂದ, KRS ಪಾರ್ಟಿ ವತಿಯಿಂದ, ಸೊ ಯಾರೆಲ್ಲ ನಿಮ್ಮ ಮಕ್ಕಳಿಗೆ ಶಾಲೆಯಲ್ಲಿ ಶುಲ್ಕ ಹೆಚ್ಚಿದೆ ಅಂತ ನಿಮ್ಗೆ ಅನಿಸುತ್ತೋ ಸೊ ದಯವಿಟ್ಟು ನಮ್ಮನ್ನು ಸಂಪರ್ಕ ಮಾಡಿ. ಯಾಕಂದರೆ ನಾವು ಅದು ಕಾನೂನು ಚೌಕಟ್ಟಲ್ಲೇ ಮಾಡ್ತೀವಿ. ಯಾಕಂದರೆ ಕಾನೂನು ಚೌಕಟ್ಟು ನಾವು ಯಾವುದನ್ನೂ ಮಾಡೋದಿಲ್ಲ. ಸೊ ಎಷ್ಟು ಸಾಧ್ಯವಾಗುತ್ತೋ ಪೋಷಕರಿಗೆ ಅಷ್ಟು ಹೊರೆ ಕಮ್ಮಿ ಮಾಡೋಂಥ ಕೆಲಸ ಮಾಡ್ತೀವಿ. ದಯವಿಟ್ಟು ನೀವು ಅಷ್ಟೇ ಈ ಪಕ್ಷ ನೋಡಿ, ಪಕ್ಷದಲ್ಲಿ ಅತ್ಯಂತ ಪ್ರಾಮಾಣಿಕತೆಯಿಂದ ಮಾಡ್ತಾಯಿದ್ದೀವಿ ಕೆಲಸ ಕಾರ್ಯಗಳು. ಅತ್ಯಂತ ಎಲ್ಲಿ ಭ್ರಷ್ಟಾಚಾರ ನಡೆಯುತ್ತೋ ಆ ಭ್ರಷ್ಟಾಚಾರದ ವಿರುದ್ಧವಾಗಿ ಹೋರಾಟ ಮಾಡ್ತಾಯಿದ್ದೀವಿ. ಸೊ ದಯವಿಟ್ಟು ನೀವು ನೋಡಿ, ನೀವೆಲ್ಲ ನಮ್ಮ ಜೊತೆ ಬರಲಿಲ್ಲ ಅಂದರೂ ಪರವಾಗಿಲ್ಲ, ಅಟ್ಲೀಸ್ಟ್ ಅತ್ಯಂತ ಒಂದು ಸಪೋರ್ಟ್ ಮಾಡೋ ರೀತಿಯಲ್ಲಿ, ಒಂದು ಎಲೆಕ್ಷನ್ ಸಂದರ್ಭದಲ್ಲಿ ನೀವು ಒಳ್ಳೆ ರೀತಿಯಲ್ಲಿ ಕೆಲಸ ಕಾರ್ಯ ಅಂದರೆ ಒಂದು ಒಳ್ಳೆಯ ವ್ಯಕ್ತಿನ ಆಯ್ಕೆ ಮಾಡ್ಕೊಳ್ಳೋ ರೀತಿಯಲ್ಲಿ ಕೆಲಸ ಕಾರ್ಯ ಮಾಡಿ ಅಂತ ಹೇಳ್ತಾ ಈ ಮೂಲಕ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನಮ್ಮ ತಾಲೂಕು ಅಧ್ಯಕ್ಷರು ಈ ವಿಚಾರವಾಗಿ ಅವರು ಒಂದೆರಡು ಮಾತು ಮಾತಾಡ್ತಾರೆ. ಅವರು ಒಂದೆರಡು ಮಾತು ಮಾತಾಡ್ತೀವಿ. ನಮಸ್ಕಾರ, ನಾನು ಹೊಸಕೋಟೆ ತಾಲೂಕು ಅಧ್ಯಕ್ಷರು. ಈ ಎಲ್ಲ ಸ್ಕೂಲ್ಗಳಲ್ಲೂ ಇದೇ ಥರ ಭ್ರಷ್ಟಾಚಾರ ನಡೀತಾ ಇದೆ. ಆದರೆ ಪಾಪ ಪೋಷಕರು ತುಂಬ ಬಾಧೆ ಬೀಳ್ತಾರೆ. ಮಕ್ಕಳನ್ನ ಪಕ್ಕದ ಮನೆಯವರು ಗಾರ್ಮೆಂಟ್ ಸೇರಿಸೋರು ಅಂದ್ಬಿಟ್ಟು ನಮ್ಮ ಮಕ್ಕಳನ್ನ ಸೇರಿಸ್ಬೇಕಂತ ಹೋದಾಗ ದುಡ್ಡು ಜಾಸ್ತಿ ತಗೊಳ್ತಾರೆ. ಇವ್ರು ಹಾಕಿರೋ ಮಾಹಿತಿ ಒಳ್ಳೆ ಸುಸೂತ್ರವಾಗಿದೆ ಮತ್ತು ಸುಭಿಕ್ಷವಾಗಿದೆ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಎಲ್ಲರೂ ಈ ವಿಡಿಯೋದಿಂದ ಎಲ್ಲರೂ ಎಚ್ಚೆತ್ಕೊಂಡು ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನ ಜಾಸ್ತಿ ಸಪೋರ್ಟ್ ಮಾಡಿರಿ ಮತ್ತು ಪ್ರೈವೇಟ್ ಸ್ಕೂಲ್ಗಳಲ್ಲಿ ಜಾಸ್ತಿ ಫೀಸ್ ಕಟ್ಟೋದ್ರ ಬಗ್ಗೆ ಖಂಡಿಸಿ ಮತ್ತು ಕೇಳಿ, ನಿಮ್ಮ ಪ್ರಶ್ನೆಗಳನ್ನು, ನಿಮ್ಮ ಹಕ್ಕುಗಳನ್ನು ನೀವು ಕೇಳ್ಬೋದು ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ. ನಮಸ್ಕಾರ. ಹಾಗೆ ಇನ್ನೊಂದು ವಿಚಾರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು, ಈಗ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರಾಜ್ಯಾದ್ಯಂತ ಹಲವು ಭ್ರಷ್ಟಾಚಾರಗಳ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಸೊ ನಮಗೆ ಆ ಸಾಕಷ್ಟು ಪರೋಕ್ಷವಾಗೋ ಪರೋಕ್ಷವಾಗಿ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಷ್ಟೋ ಅಧಿಕಾರಿಗಳು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಯಾರೆಲ್ಲ ಪ್ರಾಮಾಣಿಕರಿದ್ದಾರೋ ಖಂಡಿತ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಹೆಚ್ಚಿನ ರೀತಿ ನಮಗೆ ಸಪೋರ್ಟ್ ಇರೋದ್ರಿಂದ ಸೊ ಸಾರ್ವಜನಿಕರು ಇವತ್ತೇನೋ ನಮ್ಗೆ ಅಧಿಕಾರ ಇಲ್ಲದೆ ಇರ್ಬೋದು, ಮುಂದೊಂದು ದಿನ ಅಧಿಕಾರ ಬಂದೇ ಬರುತ್ತೆ. ಅಧಿಕಾರ ಬಂದ ದಿವಸ ನಮ್ಮ ಹೊಸಕೋಟೆಯಲ್ಲಿ ಏನಾದರೂ ಅಧಿಕಾರ ಬಂತು ಅಂದರೆ ಖಾಸಗಿ ಶಾಲೆಗಳಲ್ಲಿ ಏನು ಫೆಸಿಲಿಟಿ ಸಿಗ್ತಾ ಇದೆಯೋ ಸರ್ಕಾರಿ ಶಾಲೆಯಲ್ಲಿ ಅಷ್ಟೇ ಫೆಸಿಲಿಟಿ ಸಿಗಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಮುಟ್ಟೋವರೆಗೂ ಹೋರಾಟ ಮಾಡೋದಕ್ಕೆ ನಾವಿದೊಂದು ಮಾಹಿತಿ ಹೊಸಕೋಟೆ ಜನತೆಗೆ ನಾವು ಕೊಡ್ತಾ ಇದ್ದೀವಿ. ನಮಸ್ಕಾರ.